ಸರಿ, ನಾವು ಮಾರಕ ಸಿನಿಮಾ ಈಗ ಬಹು ನಿರೀಕ್ಷಿತ ಸಿನಿಮಾ, ಈಗ ಡೆವಿಲ್ ಯಾವ ರೀತಿ ಬಹು ನಿರೀಕ್ಷಿತ ಸಿನಿಮಾ ಆಗಿತ್ತು ಅದೇ ರೀತಿ ಮಾರಕ ಸಿನಿಮಾ ಕೂಡ ಬಹಳ ಎಕ್ಸ್ಪೆಕ್ಟೇಷನ್ ಇರುವಂತಹ ಸಿನಿಮಾ. ಈ ಒಂದು ಸಿನಿಮಾ ವಿರುದ್ಧವಾಗಿ ಅಪಪ್ರಚಾರವನ್ನ ಮಾಡ್ತಾ ಇದ್ದಾರೆ ದರ್ಶನ್ ಅಭಿಮಾನಿಗಳು ಅಂತ ಹೇಳ್ತಾ ಇದ್ದಾರೆ. ಸಾಕಷ್ಟು ಜನರು ಹೇಳ್ತಾ ಇದ್ದಾರೆ, ಯಾಕೆ ಹೇಳ್ತಾ ಇಲ್ಲ? ದರ್ಶನ್ ಅಭಿಮಾನಿಗಳು ಬೇರೆಯವ್ರು ಮಾಡ್ತಾ ಇರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಅಭಿಮಾನಿಗಳಂತಾನೆ ಹೆಸರು ಹಾಕೊಂಡಿರ್ತಾರೆ. ನಾನು ಅದಕ್ಕೊಂದು ಕ್ಲಾರಿಟಿ ಕೊಡ್ತಿದ್ದೀನಿ. ಮುರಳಿ ಒಂದ್ ನಿಮಿಷ ಇದನ್ನ ಎಲ್ಲ ಕಡೆ ಇದೆಲ್ಲ ಒಂದ್ ನಿಮಿಷ ಇರಲಿ. ಇದು ದರ್ಶನ್ ಅಭಿಮಾನಿಗಳೇ ಹಾಕೊಂಡಿರ್ತಾರೆ ಅಂತ ಹೇಳಿದ್ರೆ ಇದಕ್ಕೊಂದು ಕ್ಲಾರಿಟಿ ಕೊಟ್ಬಿಡ್ತೀನಿ. ಎಲ್ಲ ಕಡೆ ಹೇಳಿದೀನಿ, ಕ್ಲಾರಿಟಿ ಕೊಟ್ಬಿಡ್ತೀನಿ. ನನ್ನದೇ ಆದ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನಾನೇ ಪ್ರಚಾರ ಮಾಡಿದೀನಿ. ಡಿ ಬಾಸ್ ಅಂತ ಫೋಟೋ ಹಾಕೊಂಡು, ಡಿ ಬಾಸ್ ಅನ್ನೋರ್ದು ಫೋಟೋ ಹಾಕೊಂಡು ಅವನ ಹೆಸರು ಅದೇನೋ ಇದು ಮಾಡ್ಕೊಂಡು ಒಂದು ಫೇಕ್ ಲಿಂಕ್ ಮಾಡ್ಕೊಂಡು ಸಿಕ್ಕಾಬಟ್ಟೆ ಒಂದು ಒಳ್ಳೇದು ಮಾಡ್ತಾನೆ, ಕೆಟ್ಟದು ಮಾಡ್ತಾನೆ, ಆಮೇಲೆ ದರ್ಶನ್ ಅವ್ರಿಗೆ ಬೈತಾನೆ, ಮತ್ತೆ ಆ ಫೋಟೋ ಇಟ್ಕೊಂಡು ಬೇರೆ ಸ್ಟಾರ್ಗೆ ಬೈತಾನೆ. ಈ ತರದ ಒಂದು ಲಿಂಕ್ಸ್ ಸುಮ್ಮನೆ ನೋಡ್ತಿದ್ದೀನಿ. ಇವ್ನು ಫ್ಯಾನ್ ಅಂತ ನೋಡ್ತಿದ್ದೀನಿ, ಅವ್ನು ನೋಡಿದ್ರೆ ಡಿ ಬಾಸ್ಗೆ ಬೈದಿದ್ದಾನೆ. ಬಟ್ ಇದನ್ನ ನಾನು ಯಾವಾಗ ಒಂದು ವಿಡಿಯೋ ಮಾಡಿಬಿಟ್ನೋ ಸೊ ಅವಾಗ ಡಿಲೀಟ್ ಆಯ್ತು ಲಿಂಕ್. ಸೊ ಈ ತರದವ್ರು ತುಂಬಾ ಜನ ಇರ್ತಾರೆ. ಈ ತರದ ಫೋಟೋ ಹಾಕೊಂಡ್ಬಿಟ್ಟು ಅಂದ್ರೆ ದರ್ಶನ್ ಅವ್ರ ಹೆಸರು ಹೆಂಗ್ ಬೇಕು ಅಂತ ಅಂದ್ರೆ ಹೇಳ್ತೀನಿ ಕೇಳಿ. ಡಿ ಬಾಸ್ ಹೆಸರು ಹೆಂಗ್ ಬೇಕು ಅಂತಂದ್ರೆ ಅವ್ನು ಪ್ರಚಾರ ತಗೋಬೇಕು ಅಂದ್ರೆ ಡಿ ಬಾಸ್ ಹೆಸರು ಬೇಕು, ಇನ್ನೊಬ್ಬ ಬರ್ತಾನೆ ನಾನು ಆಪೋಸಿಟ್ ಬಿಡ್ತೀನಿ ಅಂತಾರೆ. ಹಿಂಗೆ ಎಲ್ಲದಕ್ಕೂ ಪ್ರಚಾರಕ್ಕೆ, ಒಳ್ಳೇದಕ್ಕೆ, ಕೆಟ್ಟದಕ್ಕೆ ಎಲ್ಲದಕ್ಕೂ ಡಿ ಬಾಸ್ ಬೇಕು. ಆಮೇಲೆ ಕನ್ನಡ ಪರ ಹೋರಾಟ ಮಾಡ್ಬೇಕು ಅಂತಂದ್ರೆ ಡಿ ಬಾಸ್ ಬರ್ಬೇಕು ಅಂತಾರೆ, ಎಲ್ಲದಕ್ಕೂ ಬರ್ತಾರೆ. ಮತ್ತೆ ರಾಜಕೀಯದಲ್ಲಿ ಪ್ರಚಾರ ಬೇಕು, ಹೋರಾಟ ಅಂದ್ರೆ ಎಲ್ಲರೂ ಕೂಡ ಬರ್ಲೇಬೇಕು, ಅಲ್ಲ ಬರ್ಬೇಕು. ಕರ್ನಾಟಕದಲ್ಲಿ ಹೌದು, ಬರ್ತಾರೆ, ಆ ಅಭಿಮಾನ ಇದೆ, ಬರ್ತಾರೆ. ಇವತ್ತಿನವರೆಗೂ ಯಾವುದೇ ಒಂದು ಟೆಕ್ನಿಷಿಯನ್ಸ್ ಇಂದ ಹಿಡಿದು ಹೊಸ ಕಲಾವಿದರುಗಳಿಗಾಗ್ಲಿ ಹಳೆ ಕಲಾವಿದರುಗಳಿಗಾಗ್ಲಿ ನಮ್ಮ ಕನ್ನಡ ಸಿನಿಮಾ ರಂಗವನ್ನ ಹೊರತುಪಡಿಸಿ ಬೇರೆ ಅಂದ್ರೆ ಬೇರೆ ಪರಭಾಷೆಯಿಂದ ಯಾರನ್ನೂ ತಗೊಂಡ್ಬರಬಾರ್ದು ಅಂತ ಇವತ್ತಿನವರೆಗೂ ಖಡಕ್ ಆಗಿ ನಿಂತ್ಕೊಂಡು ನಾನು ಕನ್ನಡಕ್ಕಾಗಿನೇ ಇರ್ತೀನಿ, ಕನ್ನಡಕ್ಕಾಗಿನೇ ಬಾಳ್ತೀನಿ, ಕನ್ನಡ ಸಿನಿಮಾ ರಂಗನೇ ಬಿಟ್ಟು ಬೇರೆ ಕಡೆ ಯಾವ್ದಕ್ಕೂ ಹೋಗಲ್ಲ ಸ್ವಾಮಿ ನಾನು ಅಂತ ಅನ್ಬಿಟ್ಟು ಹೇಳಿರೋ ಅದು ದರ್ಶನ್ ಅವರು ಅಂತಂದ್ರೆ ನಾನು ಹೆಮ್ಮೆಯಿಂದ ಕರ್ಕೊಂಡ್ ಬರ್ಬಾರ್ದು ಅಂತ ಹೇಳಿರೋದು. ನನ್ನ ಕನ್ನಡಕ್ಕೆ ಕೊಡ್ತೀನಿ, ನನ್ನ ಕನ್ನಡ ಸಿನಿಮಾ ರಂಗಕ್ಕೆ ಕೊಡ್ತೀನಿ. ಈಗ ಫಾರ್ ಎಕ್ಸಾಂಪಲ್ ಮೊನ್ನೆ ಗಿಲ್ಲಿನ ಕರ್ಕೊಂಡಿದ್ದಾರೆ, ಓಕೆ, ಡೆವಿಲ್ ಸಿನಿಮಾದಲ್ಲೇನೆ ಹೊಸಬ್ರುಗಳಿಗೆ ಅವ್ರಿಗೆ ನೆಕ್ಸ್ಟ್ ಇನ್ ಫ್ಯೂಚರ್ ಬ್ರೈಟ್ ಆಗ್ತಾ ಹೋಗುತ್ತೆ. ದರ್ಶನ್ ಅವ್ರ ಸಿನಿಮಾದಲ್ಲಿ ಅವ್ರು ಮಾಡಿದ್ದಾರೆ ಅಂತಂದ್ರೆ ನೆಕ್ಸ್ಟ್ ಅವ್ರಿಗೆ ಸಿಗುವಂತ ಆಫರ್ಸ್ಗಳು ದೊಡ್ಡದಾಗಿರುತ್ತೆ. ಸೊ ಆ ತರ ದರ್ಶನ್ ಅವ್ರು ಇವತ್ತಿಗೂ ಕೂಡ ದೊಡ್ಡವ್ರನ್ನ ಯಾರನ್ನೋ ಕರ್ಕೊಂಡ್ಬಂದು ಅಲ್ಲಿ ಲಕ್ಷ ಕೊಡೋದಕ್ಕಿಂತ ನಮ್ಮ ಹೊಸಬ್ರುಗಳನ್ನ ಬೆಳೆಸೋಣ, ನಮ್ಮ ಕಲಾವಿದರುಗಳನ್ನ ಉಳಿಸೋಣ ಅನ್ನೋಂತ ಒಂದು ಪ್ರಯತ್ನ ಮಾಡೋದ್ರಲ್ಲಿ ದರ್ಶನ್ ಅವರು ಮುಂಚೂಣಿ ಸ್ಥಾನದಲ್ಲಿ. ಯಾಕೆಂದ್ರೆ ರಿಸ್ಕ್ ತಗೋತಾರೆ ಅವರು. ಈಗ ಯಾವುದೇ ಒಂದು ಸಿನಿಮಾ ಗೆಲ್ಬೇಕು ಅಂತಂದ್ರೆ ಎಲ್ಲರೂ ಮಾರ್ಕೆಟಿಂಗ್ ಇದ್ರಲ್ಲಿ ನೋಡ್ತಾರೆ. ಯಾವುದೇ ಒಂದು ಸಿನಿಮಾ ಆಗಲಿ, ಈ ಹೀರೋನ ಹೊರಗಡೆಯಿಂದ ಕರ್ಕೊಂಡ್ಬಂದ್ರೆ ನಮ್ದು ಸ್ವಲ್ಪ ಒಂದಿಷ್ಟು ಮಾರ್ಕೆಟಿಂಗ್ ಬರುತ್ತೆ, ಸ್ಯಾಟಲೈಟ್ ರೇಟ್ ಸಿಗುತ್ತೆ. ಅಥವಾ ಈ ವಿಲನ್ನ ಹೊರಗಡೆಯಿಂದ ಕರ್ಕೊಂಡ್ಬಂದ್ರೆ ಇಷ್ಟು ಸ್ಯಾಟಲೈಟ್ ರೇಟ್ ಸಿಗುತ್ತೆ. ಅದು ಅವ್ರು ತಪ್ಪಲ್ಲ, ಬಟ್ ಅವ್ರು ಮಾರ್ಕೆಟಿಂಗ್ ಸ್ಟ್ರಾಟಜಿಯಿಂದ ಯೂಸ್ ಮಾಡ್ತಾರೆ. ಬಟ್ ಆದ್ರೂ ಅದನ್ನೆಲ್ಲ ಬದಿಗಿಟ್ಟು ಅವ್ರು ಯಾರು ಕರ್ಕೊಂಡ್ಬಂದ್ರೆ ಏನಾಗುತ್ತೋ ಸೆಕೆಂಡ್ರಿ. ಬಟ್ ನಮ್ಮ ಕನ್ನಡದವನು ಇವನು ಟ್ಯಾಲೆಂಟೆಡ್, ಇವನ್ನ ಹಾಕೋಣ, ಇವನಿಂದ ಮಾರ್ಕೆಟ್ ಬರುತ್ತೋ ಇಲ್ಲೋ ಗೊತ್ತಿಲ್ಲ. ಸೊ ಹುಲಿ ಕಾರ್ತಿಕ್ ಆಗಿರ್ಬೋದು, ಗಿಲ್ಲಿ ನಟ ಆಗಿರ್ಬೋದು, ಇವರೆಲ್ಲ ಆಕ್ಚುಲಿ ಸಿನಿಮಾಗಳಲ್ಲಿ ದೊಡ್ಡ ಸಿನಿಮಾ ಕಾಣಿಸ್ಕೊಂಡಿರ್ಲಿಲ್ಲ, ಯೂಟ್ಯೂಬ್ ಅಲ್ಲಿ ಅಷ್ಟೇ ಕಾಣಿಸ್ಕೊಂಡಿದ್ದವರು. ಅವ್ರು ಬಿಗ್ ಸ್ಕ್ರೀನ್ ಅಲ್ಲಿ ಯಾವ ಸ್ಟಾರ್ ನಟನ ಜೊತೆನೂ ಆಕ್ಟ್ ಮಾಡಿರ್ಲಿಲ್ಲ. ಸೊ ಆದ್ರೂ ಅವ್ರಗಳನ್ನ ಒಳ್ಳೆ ಇಂಪಾರ್ಟೆಂಟ್ ರೋಲ್ಗಳನ್ನ ಕೊಟ್ಕೊಂಡು ನಮ್ಮ ಕನ್ನಡದವರು ಮತ್ತೆ ಹೀರೋಯಿನ್ ಕನ್ನಡದವರು, ಸೊ ಬೇರೆ ಕಡೆಯಿಂದ ಕರ್ಸ್ಬೋದಿತ್ತಲ್ಲ. ಮೇನ್ ರೋಲ್ ಇದೆ ಹೀರೋಯಿನ್ಗೆ. ಒಳ್ಳೆ ಸಿನಿಮಾಗಳಲ್ಲಿ ಬೇರೆ ಬೇರೆ ಸಿನಿಮಾಗಳಲ್ಲಿ ಅಂದ್ರೆ ಅಷ್ಟು ಅಭಿಮಾನ ಇಟ್ಕೊಂಡಿದ್ದಾರೆ ಅಂತ ಅಂದ್ರೆ ಕರ್ಸಿಲ್ಲ. 90 ಭಾಗದಲ್ಲಿ ಸಾರಿ 100 ಭಾಗದಲ್ಲಿ ಒಂದು 2-3 ಭಾಗ ಬೇರೆ ನಟರನ್ನ ಬೇರೆ ಏನು ಭಾಷೆ ಕರ್ಸ್ಕೊಂಡಿರ್ಬೋದೇ ವಿನಃ 99 ಭಾಗ ಬರೀ ದರ್ಶನ್ ಅವರು ಕನ್ನಡಕ್ಕೆ ಪ್ರಿಫರೆನ್ಸ್ ಕೊಡೋದು, ಕನ್ನಡದ ಕಲಾವಿದರುಗಳಿಗೆ ಪ್ರಿಫರೆನ್ಸ್ ಕೊಡೋದು. ಬಟ್ ಹಳೆ ಕಲಾವಿದರುಗಳಾಗ್ಲಿ ಹೊಸ ಕಲಾವಿದರುಗಳಾಗ್ಲಿ ಫಸ್ಟ್ ಅವ್ರು ಹೇಳೋದೇ ಅದು, ಯಾರಮ್ಮ ಹಾಕಂತ ಇದೆಯಾ, ಯಾರನ್ನ ಹಾಕೊಂತ ಇದೆಯಾ ಅಂತ ಅಂದ್ಬಿಟ್ಟು ಕೇಳೋದೇ ಅದು. ಯಾಕೆಂತಂದ್ರೆ ಆ ಒಂದು ವಿಚಾರದಲ್ಲಿ ಇವತ್ತಿಗೂ ಎದೆ ತೊಟ್ಕೊಂಡು ಹೇಳ್ತೀವಿ ನಾವು ದರ್ಶನ್ ಅವ್ರ ಫ್ಯಾನ್ಸ್ಗಳು. ನಮ್ಮ ದರ್ಶನ್ ಅವರು ಕನ್ನಡ ಬಿಟ್ಟು ಇವತ್ತಿನವರೆಗೂ ಎಲ್ಲೂ ಹೋಗಿಲ್ಲ ಗುರು. ಇವತ್ತಿನವರೆಗೂ ಕರೆಕ್ಟ್ ಕನ್ನಡದಲ್ಲೇ ಇದ್ದಾರೆ. ಮತ್ತೆ ಅದನ್ನ ಅಪಾರ್ಥ ಮಾಡ್ಕೊಳ್ಳುವಂತ ಕೆಲವು ವರ್ಗನೂ ಬರ್ಬೋದು. ಈಗ ನಾನು ಹೇಳ್ತಾ ಇರೋದನ್ನ ಅಪಾರ್ಥ ಮಾಡ್ಕೊಳ್ಳುವಂತ ಕೆಲವು ವರ್ಗಗಳು ಅಪಾರ್ಥ ಮಾಡ್ಕೊಂಡು ಮಾತಾಡ್ತಾರೆ, ವೈಯಕ್ತಿಕ ವಿಚಾರ. ನಾನು ಅದನ್ನೇ ಹೇಳಿದ್ದು, ಅಪಾರ್ಥ ಮಾಡ್ಕೊಳ್ಳುವಂತ ಕೆಲವು ವರ್ಗಗಳು ಬರ್ಬೋದು ಅಂತ ಇದೇ ಉದ್ದೇಶಕ್ಕೆ ಹೇಳಿದ್ದು. ಗುರು ಆಕ್ಟಿಂಗ್ ಅನ್ನೋದು ನಿಮ್ ಬಾಸ್ಗೆಲ್ಲೂ ಮಾಡೋದಕ್ಕೆ ಇಷ್ಟ ಇಲ್ವೇನೋ ಅಥವಾ ಯಾರು ಕೊಡ್ತಾ ಇಲ್ವೇನೋ ಅದಕ್ಕೆ ಇಲ್ಲಿದ್ದಾರೆ, ಅದು ಇದು ಯಾವುದು ಇಲ್ಲ ಸ್ವಾಮಿ. ಅದು ಅವರವರ ವೈಯಕ್ತಿಕ ವಿಚಾರ. ಈಗ ಸುದೀಪ್ ಅಣ್ಣ ಇನ್ನೊಂದ್ ಕಡೆಗೆ ಹೋದ್ರು, ಓಕೆನಾ. ಯಶ್ ಅವ್ರು ಈಗ ರಾಮಾಯಣದಲ್ಲಿ ಮಾಡ್ತಾ ಇದ್ದಾರೆ, ಓಕೆ. ಸುದೀಪ್ ಅಣ್ಣನು ತಮಿಳು ತೆಲುಗು ಎಲ್ಲದ್ರಲ್ಲೂ ಮಾಡ್ಕೊಂಡು ಬಂದ್ಬಿಟ್ರು. ಎಲ್ಲದ್ರಲ್ಲೂ ಅವ್ರಿಗೆ ಇವತ್ತಿಗೂ ಅದೇ ಬೆಲೆ ಇದೆ, ಅವತ್ತಿಗೂ ಅದೇ ಬೆಲೆ ಇತ್ತು. ಅದೇ ತರ ದರ್ಶನ್ ಅವ್ರಿಗೂ ಕೂಡ ಇದೆ.
ಆಯ್ತಾ. ಆದ್ರೆ ಅವರು ಕನ್ನಡ ಬಿಟ್ಟು ಬೇರೆ ಹೋಗಲ್ಲ ಸ್ವಾಮಿ. ಯಾಕೆಂದ್ರೆ ನಾನು ಇಲ್ಲಿನ ಅನ್ನ ತಿಂದಿದ್ದೀನಿ, ಇಲ್ಲಿನ ಜನಗಳ ಒಂದು ಇದನ್ನ ಸ್ವೀಕರಿಸಿದೀನಿ, ನಾನು ಅಭಿಮಾನ ಸ್ವೀಕರಿಸಿದೀನಿ, ನಾನು ಇಲ್ಲಿಗೆ ಮುಡಿಪು. ಬಟ್ ಇಲ್ಲಿ ಇವ್ರ ಮಾತಿನ ಅರ್ಥನ ಬೇರೆ ತರನು ಟ್ರೋಲ್ ಮಾಡ್ತಾರೆ. ಅದನ್ನೇ ಅದನ್ನ ಕರೆಕ್ಟ್ ಕೊಟ್ಬಿಡ್ತೀನಿ. ಇವ್ರ ಮಾತು ಹೇಳಿದ್ರೆ ನಾವು ಹೆಮ್ಮೆಯಿಂದ ಹೇಳ್ಕೊಡ್ತೀವಿ, ನಮ್ಮ ಬಾಸು ಈ ರೀತಿ ಹೇಳ್ತಾರೆ, ಕನ್ನಡಕ್ಕೋಸ್ಕರ ಇಷ್ಟೆಲ್ಲ ಇಂಪಾರ್ಟೆನ್ಸ್ ಕೊಡ್ತಾರೆ ಅನ್ನೋದನ್ನ ಹೇಳ್ತಾರೆ ಹೊರತು ಬೇರೆಯವರೆಲ್ಲ ಬೇರೆ ಪ್ಯಾನಿಡಲ್ ಮಾಡಬೇಡಿ ಅಂತ ಹೇಳ್ತಿಲ್ಲ. ಅದನ್ನ ನೆಗೆಟಿವ್ ತಗೋತಾರೆ. ಹೇಳಿದ್ರಲ್ಲ ನಮ್ಮ ದರ್ಶನ್ ನಮ್ಮ ಕನ್ನಡಕ್ಕೆ ಬೆಲೆ ಕೊಡ್ತಾರೆ ಅಂತ ನೀವು ಹೇಳ್ತಾ ಇದ್ದೀವಿ ಆಯ್ತಾ. ಈಗ ಬೇರೆ ನಟರು ನಮ್ಮ ಕನ್ನಡ ನಟರು ಯಾವ ರೀತಿ ಇದ್ದಾರೆ, ಎಷ್ಟು ಚೆನ್ನಾಗಿ ಆಕ್ಟಿಂಗ್ ಮಾಡ್ತಾರೆ, ನಮ್ಮ ಸ್ಯಾಂಡಲ್ವುಡ್ ನ ಬೇರೆ ಇವಾಗ ಇಂಡಸ್ಟ್ರಿಗೂ ತಗೊಂಡು ಹೋಗಿರಬಹುದು. ತಪ್ಪಲ್ಲ, ತಪ್ಪಂತ ಹೇಳಿಲ್ಲ. ಅದನ್ನೇ ಮೇಡಮ್ ಹೇಳಿದ್ದು, ಅದನ್ನೇ ನಾನು ಹೇಳಿದ್ದು. ಬಂದು ಒಂದು ಸಿನಿಮಾದಲ್ಲಿ ಇದೆ, ನಮ್ಮ ಬಾಲಯ್ಯ ಅವರ ಸಿನಿಮಾದಲ್ಲೂ ಯಾವ್ದೋ ಒಂದು ಸಿನಿಮಾದಲ್ಲಿ ವಿಲನ್ ಕ್ಯಾರೆಕ್ಟರ್ ಮಾಡ್ತಾರೆ. ಕರ್ನಾಟಕದಲ್ಲಿ ತಲೆ ಮೇಲೆ ಹೊತ್ಕೊಂಡು ಕುಣಿಸ್ತಾ ಇದೀವಿ ಮೇಡಮ್ ಅವ್ರೆ ನಾವು. ಅವ್ರು ನೀರು ಅಂತ ಅನ್ಬಿಟ್ಟು ಈಗ ಸುದೀಪ್ ಅಣ್ಣನೇ ಆಗ್ಲಿ ತಲೆ ಮೇಲೆ ಹೊತ್ಕೊಂಡು ಕೂರಿಸ್ತಾ ಇದೀವಿ, ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಯಾರ ಹತ್ರನೂ ಹೊಡ್ಸ್ಕೊಳಕ್ ಬಿಟ್ಟಿರೋದು ನಾವು ಸುದೀಪ್ ಅಣ್ಣ ಆಗ್ಬೋದು, ಯಾರೇ ಆಗ್ಬೋದು, ನಮ್ಮ ಕನ್ನಡ ಸಿನಿಮಾ ರಂಗದಲ್ಲಿ ತಲೆ ಮೇಲೆ ಹೊತ್ಕೊಂಡೆ ನಮ್ ನಟ್ರು ಗುರು, ನಾವು ಫಸ್ಟ್ ಡೇ ಹೋಗ್ತೀವಿ ಗುರು, ನಾವಿಲ್ಲಿ ನೋಡಿ ದರ್ಶನ್ ಅವ್ರ ಫ್ಯಾನ್ಸ್ ನಾನು ಅನ್ನೋದು ಎಷ್ಟು ನಿಜನೋ ಅದಕ್ಕಿಂತ ಹೆಚ್ಚಿನದಾಗ ಎಲ್ಲಾರ ಸಿನಿಮಾಕ್ಕೂ ಪ್ರಾಮುಖ್ಯತೆ ಕೊಡ್ತೀನಿ, ಎಲ್ಲಾ ಸಿನಿಮಾನು ಫಸ್ಟ್ ಡೇ ಫಸ್ಟ್ ಶೋ ನೋಡ್ತೀನಿ. ದರ್ಶನ್ ಅವ್ರ ಅಂತಂದ್ರೆ ಹುಚ್ಚು ಪ್ರೀತಿ ಹಂಗಂತ ಅಂದ್ಬಿಟ್ಟು ಬೇರೆ ನಟರನ್ನ ತೆಗಳ್ತಾ ಇಲ್ಲ ನಾವು, ಅವ್ರನ್ನು ಕೂಡ ಹೊಗಳ್ತಾ ಇದೀವಿ, ಅವ್ರನ್ನು ಕೂಡ ತಲೆ ಮೇಲೆ ಹೊತ್ಕೊಂಡಿದೀವಿ. ಸೊ ಬೇರೆ ಕಡೆಗೆ ಹೋಗಿ ಬೇರೆ ಅಂದ್ರೆ ಬೇರೆ ಭಾಷೆಗೆ ಹೋಗ್ಬಿಟ್ಟು ಅಲ್ಲಿ ವಿಲನ್ ಆಗಿ ನಮ್ಮ ದುನಿಯಾ ವಿಜಯ್ ಅವರನ್ನ ವಿಲನ್ ಆಗಿ ಸಖತ್ತಾಗಿ ತೋರಿಸಿದ್ರು ಬಿಡಿ, ಅದು ಬೇರೆ ಪ್ರಶ್ನೆ. ಆದ್ರೆ ಅಲ್ಲಿ ವಿಲನ್ ಆಗಿ ಒಂದು ಅರ್ಧ ಗಂಟೆ 1 ಗಂಟೆ ಬರ್ತಾರೆ, ಇಲ್ಲಿ ಪೂರ್ತಿ ಸಿನಿಮಾದಲ್ಲಿ ತೋರಿಸ್ತೀವಲ್ಲ ನಾವು, ಯಾಕೆ ಬೇಕು? ದುಡ್ಡು ಜಾಸ್ತಿ ಬರುತ್ತೆ ಅನ್ನೋದ, ಇನ್ನೊಂದು ಮತ್ತೊಂದ, ಅಥವಾ ದೊಡ್ಡ ಮಟ್ಟಕ್ಕೆ ಹೋಗ್ಬೇಕು ಅನ್ನೋದು, ಅದು ಅವರವರ ವೈಯಕ್ತಿಕ ವಿಚಾರ. ಅದಕ್ಕೊಂದು ಕ್ಲಾರಿಟಿ ಕೊಡ್ಬಿಡ್ತೀನಿ. ಒಂದ್ ನಿಮಿಷ ವಾರ ಆಗ್ತಾ ಇದೆ ಸೋಷಿಯಲ್